ಹಾಯ್ ಹಲೋ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಿಲ್ಕ್ ಮೋದಕವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಆ ಗೌರಿ ಗಣೇಶ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನೋಡಿ ಯಾವ ರೀತಿ ಮೋದಕ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಮಿಲ್ಕ್ ಮೋದಕ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾವು ಯಾವುದೇ ರೀತಿ ಇದು ಬೇಗನೆ ನಮಗೆ ಆಗೋವಂಥದ್ದು. ಮಕ್ಕಳನ್ನ ಇಟ್ಕೊಂಡಿರೋ ಅಂಥವರು ಖಂಡಿತವಾಗ್ಲೂ ಈ ರೀತಿ ಮೋದಕವನ್ನು ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿ ಇಲ್ಲಿ ನಾನೊಂದು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಅಗಲವಾಗಿರುವಂಥ ಪಾತ್ರೆನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ನೀರನ್ನು ಹಾಕ್ಕೊಳ್ಬೇಕು, ಯಾಕಂದರೆ ಹಾಲು ಬೇಗ ತಳ ಹಿಡಿಯೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕಿ ಇಲ್ಲಿ ನಾನು ಯಾವ ಬ್ರ್ಯಾಂಡ್ ಹಾಲು ತೆಗೆದುಕೊಂಡಿದ್ದೀನಿ, ಗಟ್ಟಿ ಹಾಲು ಬರುತ್ತಲ್ವ ಸ್ನೇಹಿತರೆ, ನೀವು ಆ ಬ್ರ್ಯಾಂಡ್ದು ಯಾವ್ದು ಬೇಕಾದರೂ ತೆಗೆದುಕೊಳ್ಬಹುದು. ನಾನಿಲ್ಲಿ ನಂದಿನಿ ಫ್ಯಾಮಿಲಿ ಮಿಲ್ಕ್ ಬರುತ್ತಲ್ವ ಅದನ್ನು ತೆಗೆದುಕೊಂಡಿದ್ದೀನಿ. ಅದು ಗಟ್ಟಿ ಇರುತ್ತಲ್ವ ಹಾಲು, ಯಾವುದನ್ನ ಇರಲಿ ಗಟ್ಟಿಯಾಗಿರೋ ಹಾಲನ್ನು ನೀವು ತೆಗೆದುಕೊಳ್ಳಿ. ಈ ರೀತಿ ನೀವು ಚೆನ್ನಾಗಿ ಅದು ನಾವು 1 ಲೀಟ್ರ್ ಹಾಲು ಹಾಕಿದರೆ ನಮಗದು ಅದರಲ್ಲಿ ಒಂದು 1/4 ಲೀಟ್ರ್ ಮೇಲೆ ಸ್ವಲ್ಪ ಸಿಗಬೇಕು. ಅಷ್ಟರವರೆಗೂ ನೀವು ಚೆನ್ನಾಗಿ ಇದನ್ನು ನೋಡಿ, ಇಲ್ಲಿ ಕೆನೆ ಬರ್ತಾ ಇರುತ್ತಲ್ವ, ಆ ಕೆನೆ ಗಟ್ಟದೇ ಇರೋ ಥರ ಆವಾಗವಾಗ ನೀವು ಕೈ ಆಡಿಸ್ತಾ ಇದ್ದರೆ ನೋಡಿ ಇಲ್ಲಿ ನಿಮಗೆ ಕುದಿಯೋದು ಕಾಣಿಸ್ತಾ ಇರ್ಬೋದು. ಎಷ್ಟಿತ್ತು ಹಾಲು, ಯಾವ ರೀತಿ ಅದು ಗಟ್ಟಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಅದನ್ನು ಕೈ ಆಡಿಸ್ತಾನೇ ಇರಬೇಕು. ತುಂಬ ಅಂದರೆ ತುಂಬ ನಮ್ಮ ಸೈಡು ಮಹಾರಾಷ್ಟ್ರ ಸೈಡ್ ಇದನ್ನು ತುಂಬಾ ಮಾಡ್ತಾರೆ. ಈ ಸೈಡಲ್ಲಿ ನೋಡಿ, ಇವಾಗ ನಾನಿಲ್ಲಿ ಮಿಲ್ಕ್ ಪೌಡರನ್ನು ಹಾಕಿದ್ದೀನಿ. ಯಾವ ಮಿಲ್ಕ್ ಪೌಡರಪ್ಪ ಅಂತಂದರೆ ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ದು ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾನು ಎಷ್ಟು ಹಾಕಿದ್ದೀನಿ ಅಂತಂದರೆ ಒಂದು 150 ಗ್ರಾಮ್ಸ್ ಅಷ್ಟು ಬರುತ್ತಲ್ವ, ಅಷ್ಟು ಒಂದು ಪ್ಯಾಕೆಟನ್ನು ಹಾಕಿದ್ದೀನಿ. 2 ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಇದು ಗಂಟಾಗದೇ ಇರೋ ಥರ, ಗಂಟಾಗುತ್ತೆ ಅನ್ನೋ ಭಯ ಬೇಡ, ಯಾಕಂದರೆ ಈ ಥರ ನಾವು ಕೈ ಆಡಿಸ್ತಾನೇ ಇರ್ತೀವಲ್ವ, ಚೆನ್ನಾಗಿ ಇದು ಗಂಟು ಅನ್ನುವಂಥದ್ದು ಒಡೆದೋಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ಗಂಟು. ಇದೇ ರೀತಿ ನೀವು ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಳ್ತಾ ಇರಬೇಕು. ಕೈ ಆಡಿಸ್ತಾ ನೋಡಿ ಎಷ್ಟು ಚೆನ್ನಾಗಿ ಇದು ಗಟ್ಟಿಯಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಗಟ್ಟಿಯಾಗುತ್ತೆ. ನೋಡಿ ಇಲ್ಲಿ ನಮಗೆ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಇದು ಗಟ್ಟಿಯಾಗಿ ಬರುತ್ತೆ. ಈ ಸಮಯದಲ್ಲಿ ನಾವು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು. ನೋಡಿ ಇವಾಗ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಬಂದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ತೆಗೆದುಕೊಳ್ಬಹುದು, ಯಾಕಂದರೆ ನಾವು ಹಾಲು ಪೌಡ್ರ್ ಹಾಕಿರ್ತೀವಲ್ಲ ಅದರಲ್ಲೂ ಕೂಡ ಸಿಹಿ ಅಂಶ ಅನ್ನುವಂಥದ್ದು ಇರುತ್ತೆ. ನಾನಿಲ್ಲಿ ಒಂದು 100 ಗ್ರಾಮ್ಸ್ ಆಗುವಷ್ಟು ಸಕ್ಕರೆಯನ್ನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 4 ಏಲಕ್ಕಿ ಪೌಡರನ್ನು ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ತುಂಬ ಟೇಸ್ಟು ಸ್ಮೆಲ್ ಅನ್ನೋಂಥದ್ದು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ ಇದಕ್ಕೆ ನಾವು 3 ಟೇಬಲ್ ಸ್ಪೂನ್ ಆಲ್ರೆಡಿ ನಾನಿವಾಗ ತುಪ್ಪ ಹಾಕಿದ್ದೀನಿ. ಮತ್ತು ನೋಡಿ ಇನ್ನೊಂದು ಸ್ಪೂನು ಹಾಕ್ತೀನಿ. ಆವಾಗ ತುಂಬ ಚೆನ್ನಾಗಿದು ಬಿಟ್ಟು ಬರುತ್ತೆ. ಇದು ಸ್ವಲ್ಪ ಕೂಡ ಅದಕ್ಕೆ ಅಂಟ್ಕೊಳ್ಳೋದೆಲ್ಲ ಮಾಡೋದಿಲ್ಲ. ನಾಸ್ಟಿಕ್ ತವ ತೊಗೊಂಡ್ರಂತೂ ಇನ್ನೂ ನಿಮಗೆ ಇದು ಏನು ಹತ್ತೋದೇ ಇಲ್ಲ. ನೋಡಿ ಇವಾಗ ನಾನು ಇಲ್ಲೆಲ್ಲ ಚೆನ್ನಾಗಿ ಆರಿದೆ, ಅದು ಆರಬೇಕು. ಇವಾಗ ಒಂದು ತಟ್ಟೆಗೆ ನಾನು ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಬಿಸಿ ಇರೋದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೀವು ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಕೈಗೆ ತುಪ್ಪ ಹಾಕ್ಕೊಂಡಿಲ್ಲ ಅಂದರೆ ಇದು ಚೆನ್ನಾಗಿ ಕೈಗೆಲ್ಲ ಮೆತ್ಕೊಳ್ತಾ ಇರುತ್ತೆ. ನೋಡಿ ಇನ್ನೊಂದು ಸ್ವಲ್ಪ ನೀವು ತುಪ್ಪನ ಹಾಕ್ಕೊಂಡು, ತುಪ್ಪ ಕೈಗೆ ಎಷ್ಟು ಹಾಕ್ಕೊತೀರೋ ಅಷ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ, ನಿಮಗೆ ಈಸಿಲಿ ಇದು ನೋಡಿ ಇವಾಗ ಈ ರೀತಿಯಲ್ಲಿ ಆಗುತ್ತೆ. ನೋಡಿ ಇವಾಗ ನಾನು ಮೋಲ್ಡ್ಗೆ ಹಾಕಿದ್ದೀನಿ. ಇದು ನಾವು ಎಷ್ಟು ತುಪ್ಪ ಸ್ವಲ್ಪ ಕೈಗೆ ಹಾಕ್ಕೊಳ್ತೀವಲ್ಲ ಆವಾಗ ನಮಗೆ ಬೇಗನೆ ಇದು ಮೋಲ್ಡ್ ಬಿಟ್ಟು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಒಂದು ಸಹ ಗಂಟಿರೋದಿಲ್ಲ ಸ್ನೇಹಿತರೆ. ನೋಡಿ ಮತ್ತೆ ನಾನು ಸೆಕೆಂಡ್ ತುಂಬೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಬೇಗನೆ ಆಗೋ ಅಂಥದ್ದು. ನೋಡಿ ಈ ಮೋಲ್ಡ್ಗೆ ಸ್ವಲ್ಪ ನೀವು ತುಪ್ಪವನ್ನು ಸವರ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ನಮ್ಮ ಮಕ್ಕಳು ನೋಡಿ, ನಮ್ಮ ಪುಟಾಣಿ ಪಾಪು ನಾನು ಮಾಡ್ತೀನಿ ಅಂತ ಹಠ ಮಾಡ್ತಾ ಇದ್ದಾರೆ. ನೋಡಿ ನೋಡಿ ನಮ್ಮ ಮನೇಲಿ ಪುಟ್ಟ ಗಣೇಶ ಇದ್ದಾನಲ್ವಾ, ಅವನು ನಾನು ಮಾಡ್ತೀನಿ ಅಂತಾರೆ. ಇದು ಮಕ್ಕಳು ಇರೋದ್ರಿಂದ ನಮಗೆ ದೂದ್ ಪೇಡ ಟೇಸ್ಟ್ ಇರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಚಿಕ್ಕ ಮಕ್ಕಳಿಗೆಲ್ಲ ಇದನ್ನು ಪ್ಯಾಕ್ ಮಾಡಿ ಸಹ ಕೊಡ್ಬೋದು, ದೊಡ್ಡವ್ರಿಗೂ ಸಹ ನಾವು ಈ ಮೋದಕವನ್ನು ಕೊಡಬಹುದು. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಸ್ವಲ್ಪ ಕೂಡ ಇದು ಅಂಟ್ಕೊಳೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಮೋಲ್ಡ್ ಬಿಟ್ಟು. ನೋಡಿ ನಮಗೆ ಸುಮಾರು ಮೋದಕಗಳು ಆಗಿರುತ್ತೆ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿರುತ್ತೆ ಇದು. ಮತ್ತೆ ನೋಡಿ ಇಲ್ಲಿ ನಾನು ತುಂಬಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಎಕ್ಸ್ಟ್ರಾ ನೀವು ತುಪ್ಪ ಹಾಕ್ಕೊಂಡಿಲ್ಲ ಅಂದರೆ ನೋಡಿ ಈ ಥರ ಕೈಗೆ ಪದೇ ಸ್ವಲ್ಪ ತುಪ್ಪ ನೀವು ಸವರ್ಕೊತಾನೇ ಇರಬೇಕು. ನೋಡಿ ನಮ್ಮದು ಎಲ್ಲ ಮೋದಕಗಳು ರೆಡಿ ಆಯಿತು. ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಾಗಿದೆ ಸ್ನೇಹಿತರೆ. ಸ್ವಲ್ಪ ಕೂಡ ನಮಗೆ ಈಸಿಲಿ ನಾವೆಲ್ಲೂ ಹೋಗಬೇಕಾಗಿಲ್ಲ, ಏನಿಲ್ಲ, ಮನೆಯಲ್ಲಿ ಇರೋವಂಥ ಹಾಲನ್ನು ಬಳಸ್ಕೊಂಡು
ಟೇಸ್ಟಿ ಆಗಿರುವಂತಹ ಒಂದು ಮಿಲ್ಕ್ ಮೋದಕವನ್ನು ಮಾಡ್ಕೊಳ್ಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಹೆಲ್ದಿಯಾಗಿ ಇರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡಿ. ಎಲ್ಲರೂ ಸ್ವಾತಿ ಕಾಂಡ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.